ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ನನ್ನ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ವೇಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ 70 kgs ಇಂದ 55 kgs ಅಂದರೆ 15 kgs ಅಷ್ಟು ವೇಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ. ಸೊ ಎಲ್ಲರೂ ಕೇಳೋದೇನು ಅಂದರೆ 15 kgsನ ಎಷ್ಟು ದಿನದಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ. ಸೊ ನನಗೆ ಆಲ್ಮೋಸ್ಟ್ ಒಂದು 4 months ಬೇಕಾಯಿತು. ಸೊ ಬೇಬಿ ಇರೋದ್ರಿಂದ ಮನೆಯಲ್ಲಿ 7 years ಮಗಳಿದ್ದಾಳೆ ಆ್ಯಂಡ್ 1.5 ವರ್ಷದ ಮಗು ಇದೆ. ಸೊ ಇಬ್ಬರನ್ನು ಮ್ಯಾನೇಜ್ ಮಾಡಿಕೊಂಡು ಸೊ ನನಗೆ ರಿಯಲಿಸ್ಟಿಕ್ ಆಗಿ ಯಾವ ಥರ ಆಗುತ್ತೋ ಆ ಥರ ಪ್ಲ್ಯಾನ್ ಮಾಡಿಕೊಂಡು ನನ್ನ ವೇಟ್ ಲಾಸ್ ಟಾರ್ಗೆಟ್ ಏನಿದೆಯಲ್ಲ ಜರ್ನಿನ ಕಂಪ್ಲೀಟ್ ಮಾಡಿ ಆ್ಯಂಡ್ ಈಗ ತುಂಬಾ ಖುಷಿಯಾಗಿದ್ದೀನಿ. ಸೊ ಎಷ್ಟೊಂದು ಜನ ಹೇಳೋದೇನು ಅಂತಂದರೆ, ನೀವು ಇಷ್ಟೊಂದೆಲ್ಲ ವೇಟ್ ಲಾಸ್ ಮಾಡ್ಕೊಂಡಿದ್ದೀರಾ, ತುಂಬಾ ಗ್ರೇಟು, ನಮಗೂ ಆಸೆ ಇದೆ ವೇಟ್ ಲಾಸ್ ಆಗಬೇಕು ಅಂತ, ಬಟ್ 2-3 ದಿನ ಮಾಡ್ತೀವಿ ಆಮೇಲೆ ಬಿಟ್ಬಿಡ್ತೀವಿ. ಸೊ ನೀವು ಯಾವ ಥರ ಮೋಟಿವೇಟೆಡ್ ಆಗಿರ್ತೀರಾ ಲೈಕ್ ಟಾರ್ಗೆಟ್ ರೀಚ್ ಆಗೋವರೆಗೂ? ಸೊ ನಮಗೂ ತಿಳಿಸಿ ಅಕ್ಕ ಅಂತ ಎಷ್ಟೊಂದು ಕಮೆಂಟ್ಸು. ಸೊ ಹಾಗಾಗಿ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತೀನಿ ನನ್ನ ಮೋಟಿವೇಶನ್ ಏನು, ಸೊ ಇಷ್ಟೆಲ್ಲ ವೇಟ್ ಲಾಸ್ ಆಗೋದಕ್ಕೆ ನಾನು ಯಾವ ಥರ ಮೋಟಿವೇಟೆಡ್ ಆಗಿರ್ತೀನಿ ಅಂತೇಳಿ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ವೇಟ್ ಲಾಸ್ ಜರ್ನಿಯಿಂದ ನಾನು ಕಲ್ತ್ಕೊಂಡಿರೋ ಸೂಪರ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ವೇಟ್ ಲಾಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರಿ ಬಟ್ ಮೋಟಿವೇಟ್ ನಮಗೆ ಆಗ್ತಾ ಇಲ್ಲ, ಸೊ ಒಂದು 2-3 ದಿನ ಮಾಡಿ ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಡೆಫಿನೆಟ್ಲಿ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನಿಮ್ಮ ಟಾರ್ಗೆಟ್ನ ರೀಚ್ ಆಗೇ ಆಗ್ತೀರಾ. ಆ್ಯಂಡ್ ಇನ್ನೇನು 2024 ಮುಗಿತಾ ಬರ್ತಾ ಇದೆ. ಸೊ ಈ ಡಿಸೆಂಬರಲ್ಲಿ ಚಾಲೆಂಜ್ ಅಂತ ತಗೊಂಡು ನಿಮ್ಮ ಟಾರ್ಗೆಟ್ನ ರೀಚ್ ಮಾಡ್ಕೊಳ್ಳಿ. ಸೊ ಈ 2025 ನಮ್ಮನ್ನ ನಾವು ಹೊಸದಾಗಿ ಲೈಕ್ ಹೊಸ ವರ್ಷನ್, ಹೆಲ್ದಿ ವರ್ಷನ್ ಆಗಿ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋಣಂತೆ. ಆ್ಯಂಡ್ 21 days ಚಾಲೆಂಜ್ನ ಮಾಡ್ತೀನಿ ಅಂತ ಹೇಳಿದ್ದೆ ಡಿಸೆಂಬರಲ್ಲಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಸೊ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಹೇಗಿರುತ್ತೆ ಅಂತೇಳಿ. ಸೊ ಫಸ್ಟು ಮೋಟಿವೇಶನ್ ಕೊಟ್ಬಿಡ್ಬೇಕು. ಅದಕ್ಕೆ ಆ ಚಾಲೆಂಜ್ನ ನೀವು ತಗೋಬೇಕು ಅಂದರೆ ನಿಮಗೆ ಮೋಟಿವೇಶನ್ ಸಿಗಬೇಕಲ್ಲ. ಸೊ ಫಸ್ಟು ನನ್ನ ಮೋಟಿವೇಶನ್ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಸ್ಟೋರಿ ನಿಮಗೆ ಗೊತ್ತಾಗಬೇಕು. ಬ್ರೀಫಾಗಿ ಹೇಳ್ಬಿಡ್ತೀನಿ. ಸೊ ನಾನೇನು ಫಸ್ಟಿಂದ ತುಂಬ ಅಂದರೆ ಚಿಕ್ಕವಳಿಂದ ತುಂಬ ದಪ್ಪಗೆ ಇರೋದು, ಒಂದು ಓವರ್ ವೇಟ್ ಇರೋದು ಆ ಥರ ಏನೋ ಹುಡುಗಿ ಅಲ್ಲ. ಸೊ ನಾನು ಲೀನಾಗೇ ಇದ್ದೆ ಆ್ಯಂಡ್ ಕರೆಕ್ಟ್ ವೇಟಲ್ಲೇ ಇದೆ ಅಪ್ ಟು ಯಾವಾಗೆ ಅಂತಂದರೆ ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋವರೆಗೂ. ಸೊ 2014 ನಾನು ಪಾಸ್ಡ್ ಔಟು. ಸೊ 10 years ಬ್ಯಾಕ್ ಸ್ಟೋರಿ ಇದು. ಅಲ್ಲಿವರೆಗೂ ನಾನು ಯಾವುದೇ ಥರದ ವೇಟ್ ಗೇನ್ ಆಗಿರಲಿಲ್ಲ. ಒನ್ಸ್ ನಂದು 2014 ಕಾಲೇಜೆಲ್ಲ ಕಂಪ್ಲೀಟ್ ಆಯಿತು. ಸೊ ಅವಾಗ ಮನೇಲಿರೋದು ಆ್ಯಂಡ್ ತುಂಬ ಅಂದರೆ ಸ್ಟ್ರೆಸ್ ಫ್ರೀ ಇರುತ್ತೆ, ಏನು ಟೆನ್ಷನ್ ಇರೋದಿಲ್ಲ. ಕಾಲೇಜ್ ಮುಗೀತು ಆ್ಯಂಡ್ ಮನೆಯಲ್ಲಿ ಆರಾಮಾಗಿ ತಿನ್ಕೊಂಡು ಒಂದೇ ಕಡೆ ಕುತ್ಕೊಳ್ಳೋದು. ಸೊ ಈ ಥರ ಎಲ್ಲ ಮಾಡಿ ಸೊ ಆಲ್ಮೋಸ್ಟ್ 1 year ನಾನು 8 kgs ಅಷ್ಟು ವೇಟ್ನ ಗೇನ್ ಮಾಡ್ಕೊಂಡೆ. ಅದು ನನಗೆ ಗೊತ್ತೇ ಆಗಲಿಲ್ಲ. ಒನ್ಸ್ ನಾನು ನನ್ನ ಫೇವ್ರೆಟ್ ಡ್ರೆಸ್ನ ಹಾಕೋಬೇಕಾದ್ರೆ ಅದು ಸರಿನೇ ಹೋಗ್ತಿರ್ಲಿಲ್ಲ. ಸೊ ಅವಾಗ ಅನ್ನಿಸ್ತು, ಇಲ್ಲ ನಾನು ಸಾಕು ಇಷ್ಟು ದಿನ ಮಾಡಿರೋದು, ತುಂಬಾ ವೇಟ್ ಗೇನ್ ಆಗಿಬಿಟ್ಟಿದ್ದೀನಿ, ಇದರಿಂದ ನನಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಇದನ್ನು, ಇನ್ಮೇಲಿಂದ ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಫಸ್ಟ್ ನನ್ನ ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ಅಲ್ಲಿವರೆಗೂ ನನ್ನ ಲೈಫಲ್ಲಿ ಯಾವುದೇ ಥರದ ಡಯಟ್ ಆ್ಯಂಡ್ ವೇಟ್ ಲಾಸ್ ಈ ಥರ ಏನೂ ಇರಲಿಲ್ಲ. ಸೊ 10 ವರ್ಷಗಳ ಹಿಂದೆನೇ ಸ್ಟಾರ್ಟ್ ಆಗಿರೋದು ನನ್ನ ವೇಟ್ ಲಾಸ್ ಜರ್ನಿ. ಸೊ ಹಾಗಾಗಿ ಫಸ್ಟ್ ಮೋಟಿವೇಶನ್ ಬಂದು ಏನು ಗೊತ್ತಾ, ನನ್ನ ಫೇವ್ರೆಟ್ ಡ್ರೆಸ್ಸಲ್ಲಿ ನಾನು ಮತ್ತೆ ಫಿಟ್ ಆಗಬೇಕು, ಅಂದರೆ ಆ ಡ್ರೆಸ್ ನನಗೆ ಸರಿ ಹೋಗಬೇಕು. ಸೊ ಅದು ಬಂದ್ಬಿಟ್ಟು ನನ್ನ ಫಸ್ಟ್ ಮೋಟಿವೇಶನ್. ಅವಾಗ ಇನ್ನು ಬೇರೆ ಇನ್ನೇನಿರುತ್ತೆ ಹೇಳಿ. ಸೊ ನಮ್ಮ ಫೇವ್ರೆಟ್ ಡ್ರೆಸ್ಗಳೆಲ್ಲ ಆಗ್ತಾ ಇಲ್ಲ ಅಂತಂದಾಗ ಅದು ಒಂಥರ ಯಪ್ಪ ಇಷ್ಟು ದಪ್ಪ ಆಗಿಬಿಟ್ಟಿದ್ದೀನಲ್ಲ, ಹೆಂಗಾದ್ರೂ ಮಾಡಿ ತಲೆಗಾಗಬೇಕು ಅಂತ. ಸೊ ಅದನ್ನೇ ನಾವು ಮೋಟಿವೇಶನ್ ಥರ ತಗೋಬೇಕು. ಅವಾಗ ನನ್ನದು ಸ್ಟಾರ್ಟ್ ಆಯಿತು ಈ ಥರ ವೇಟ್ ಲಾಸ್ ಜರ್ನಿ. ಆ್ಯಂಡ್ ಅವಾಗಿಂದ ನಾನು ಫುಡ್ ಬಗ್ಗೆ ಎಲ್ಲ ಕಾನ್ಷಿಯಸ್ ಆಗಿ, ಅಂದರೆ ಏನು ಅಷ್ಟೊಂದು ನಾಲೆಜ್ ಇರಲಿಲ್ಲ, ಬಟ್ ಅವಾಗ ನಾನು ಸರ್ಚ್ ಮಾಡಿದೆ. ಪ್ರತಿಯೊಂದೂ ನನಗೆ ಯಾವ ಥರ ಆಗುತ್ತೋ ಆ ಥರದನ್ನೆಲ್ಲ ಮಾಡಿಕೊಂಡು ಜಾಗ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ, ಈ ಥರ ಎಲ್ಲ ಆಯಿತು ನೋಡಿ. ಸೊ ಅದು ನನ್ನ ಫಸ್ಟ್ ಫೇಸ್ ಆಫ್ ವೇಟ್ ಲಾಸ್ ಜರ್ನಿ. ಅಲ್ಲಿಂದ ಮತ್ತೆ ನಾನು ಒಂದು 4-5 monthsಲ್ಲೇ ಮತ್ತೆ ನಾನು ನಾರ್ಮಲ್ ವೇಟಿಗೆ 50 ರೇಂಜಿಗೆ 50 kgsಗೆ ಬಂದು ಲೈಕ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ನನ್ನ ವೇಟ್ನ ನಾನು ರೀಚ್ ಆದೆ, ನನ್ನ ಟಾರ್ಗೆಟ್ನ. ಸೊ ತುಂಬ ಖುಷಿ ಆಗುತ್ತೆ ಗೊತ್ತಾ ನಮ್ಮ ಟಾರ್ಗೆಟ್ಗಳನ್ನ ರೀಚ್ ಆದಾಗ. ಸೊ ಫಸ್ಟ್ ಕೇಸಲ್ಲಿ ನನ್ನ ಮೋಟಿವೇಶನ್ ಬಂದುಬಿಟ್ಟು ನನ್ನ ಫೇವ್ರೇಟ್ ಡ್ರೆಸ್. ಸೊ ಇದು ಗೊತ್ತಾಯ್ತಲ್ಲ.
ಆ್ಯಂಡ್ ನೆಕ್ಸ್ಟ್ ಅವಾಗಿನ ಮತ್ತೆ ನಾರ್ಮಲ್ ಆಗಿ ಮದುವೆ ಎಲ್ಲ ಆದಮೇಲೆ ಆ್ಯಂಡ್ ಅಲ್ಲಿವರೆಗೂ ನನ್ನ ವೆಯ್ಟ್ ಎಲ್ಲ ನಾರ್ಮಲೇ ಇತ್ತು. ಯಾವಾಗ ಆರಾಧ್ಯದು ಡೆಲಿವರಿ ಎಲ್ಲ ಆಯ್ತಲ್ಲ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ವೆಯ್ಟ್ ಗೇನ್ ಆದೆ. ಅರೌಂಡ್ 52 kgs 72 kgs, ಸೊ 20 kgs ವೆಯ್ಟ್ ಗೇನ್ ಆದೆ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಚೇಂಜಸ್ಸು ಆ್ಯಂಡ್ ಯೂಶ್ವಲಿ ವೆಯ್ಟ್ ಗೇನ್ ಆಗೇ ಆಗ್ತಾರೆ. ಅವಾಗ ಆಯಿತು ನೋಡಿ ನನಗೆ ಆ ಫೇಸ್ ಬಂದುಬಿಟ್ಟು ನನಗೆ ತುಂಬಾ ಡಿಫಿಕಲ್ಟ್ ಆಯಿತು. ಯಾಕಂದರೆ ಅವಾಗ ನನಗೆ ಫಸ್ಟ್ ಕೇಸಲ್ಲಿ ಬರೀ ನಾನು ಒಬ್ಬಳೇ ಇದ್ದೆ, ಆರಾಮಾಗಿ ನನಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡಿಕೊಂಡು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಬಟ್ ಈ ಕೇಸಲ್ಲಿ ನನ್ನ ಜೊತೆ ಬೇಬಿನೂ ಇತ್ತಲ್ಲ, ಸೊ ಬೇಬಿನೂ ಮ್ಯಾನೇಜ್ ಮಾಡಿಕೊಂಡು ಆ್ಯಂಡ್ ಆ ಫೇಸ್ ಅಂತೂ ನಿಜವಾಗ್ಲೂ ಮಕ್ಕಳನ್ನ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡೋದಂತೂ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರೆ, ನೀವು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಿದ್ರೆ ಅದಕ್ಕಿಂತ ಮುಂಚೆನೇ ನೀವು ಓವರ್ ವೆಯ್ಟ್ ಇದ್ದರೆ ಫಸ್ಟ್ ಕಡಿಮೆ ಮಾಡ್ಕೊಂಬಿಡಿ, ಆಮೇಲೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿ. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಆಮೇಲೆ. ಸೊ ಹೇಳಿದ್ನಲ್ಲ, ಈ ಸೆಕೆಂಡ್ ಕೇಸಲ್ಲಿ ನನಗೆ ಪಾಪುಗೆ 6 months ಅಂದರೆ ಸಾಲಿಡ್ಸ್ನೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋವರೆಗೂ ನಾನು ವೆಯ್ಟ್ ಮಾಡಿದೆ. ಅಲ್ಲಿವರೆಗೂ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ, ವೆಯ್ಟ್ ಗೇನ್ ಆಗ್ತಾ ಇದ್ದೀನಾ, ಪರವಾಗಿಲ್ಲ. ಸೊ ಅದನ್ನ ಹೇಗೆ ಕಡಿಮೆ ಮಾಡ್ಕೋಬೇಕು, ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಸೊ ವೆಯ್ಟ್ ಕಡಿಮೆ ಆಗೋಣ ಅಂತ ಕಾಮ್ ಆಗಿದ್ದು ಬೇಬಿಗೆ ಸಾಲಿಡ್ಸ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ಲೋ ಆಗಿ ವೆಯ್ಟ್ನ ಕಡಿಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಫಸ್ಟ್ ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ನಾನು ಪಿನ್ ಮಾಡಿರ್ತೀನಿ, ಲಾಸ್ಟ್ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ ನೋಡಿ. 20 kg ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೆಲ್ದಿ ವೇಯಲ್ಲಿ. ಸೊ ಅದು ನನ್ನ ಸೆಕೆಂಡ್ ಅಚೀವ್ಮೆಂಟ್. ಸೊ ಈ ಸೆಕೆಂಡ್ ವೆಯ್ಟ್ ಲಾಸ್ ಜರ್ನಿಗೆ ಏನು ಮೋಟಿವೇಶನ್ ಅಂತ ಕೇಳ್ತೀರಾ? ಸೊ ಮೋಟಿವೇಶನ್ ಬಂದು ನನಗೆ ನಾನೇ, ಅಂದರೆ ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ಯಾವುದೇ ಡ್ರೆಸ್ಸಸ್ ಆಗಿರ್ಬೋದು ಆ್ಯಂಡ್ ಯಾವುದೇ ಸ್ಯಾರಿ ಆಗಿರ್ಬೋದು, ಔಟ್ಫಿಟ್ಸ್, ಈ ಥರ ನಮ್ಗೆ ಇಷ್ಟ ಆಗುವಂಥ ಔಟ್ಫಿಟ್ಸ್ನ ನಾವು ಹಾಕ್ಕೋಬೇಕು ಅಂತಂದರೆ ನಮಗೆ ಇಷ್ಟ ಆಗೋ ಥರ ನಾವಿರಬೇಕು. ಸೊ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್, ಅದು ನನಗೆ ಮೊದಲಿಂದನೂ ಇದೆ. ಸೊ ಹಾಗಾಗಿ ಸೆಕೆಂಡ್ ಕೇಸಲ್ಲಿ ನನಗೆ ಮೋಟಿವೇಶನ್ ಸಿಕ್ಕಿದ್ದು ಅದೇ. ಯಾಕಂದರೆ ಈ ಥರ ಯೂಶ್ವಲಿ ಏನಾಗುತ್ತೆ ಅಂತಂದರೆ ದಪ್ಪಗಿರೋರಿಗೆ ಹೇಳ್ತಾ ಇನ್ನು ತುಂಬ ಓವರ್ ವೆಯ್ಟ್ ಇದೆ ಅಂತಂದರೆ ಯಾರಾದರೂ ಚಿಕ್ಕ ಮಕ್ಳಿಗೆ ಗೊತ್ತಿಲ್ಲ ಆಂಟಿ ಅಂತ ಕರೆದ್ಬಿಡ್ತಾರೆ. ಸೊ ಹೆಣ್ಮಕ್ಳಿಗೆ ಅದು ಮಿಡ್ಲ್ ಏಜಲ್ಲಿ ಈ ಥರ ಒಂದು 20s ರೇಂಜಲ್ಲಿ ಇರೋರಿಗೆ ಆಂಟಿ ಅಂತ ಕರೆದ್ರೆ ಎಷ್ಟು ಫೀಲ್ ಆಗುತ್ತೆ ಹೇಳಿ, ನಿಜವಾಗ್ಲೂ ಅಲ್ಲ. ಸೊ ಅದೇ ಥರ ನನಗೆ ಆ ಪಾಯಿಂಟಲ್ಲಿ ಅನಿಸಿರೋದು, ನನಗೆ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು, ಬೇರೆಯವ್ರಿಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ. ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ಆ್ಯಂಡ್ ಓವರ್ ವೆಯ್ಟ್ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ನಿಧಾನವಾಗಿ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಅವನ್ನೆಲ್ಲ ಫೇಸ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ ಅಂತಂದರೆ ಅದರ ಅರ್ಥ ನಾವು ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು. ಸೊ ಅದಕ್ಕಿಂತ ಬೆಟರ್ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈಗೇನೆ ಎಲ್ಲ ಕಡಿಮೆ ಮಾಡಿಕೊಂಡು ಲೈಕ್ ಹೆಲ್ದಿ ಫುಡ್ನ ತಿಂತ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದ್ರೆ ಸೊ ಅದೇ ಬೆಟರ್ ಅಲ್ಲ. ಸೊ ಹಾಗಾಗಿ ಸೆಕೆಂಡ್ ಕೇಸಲ್ಲಿ ನನಗೆ ಮೋಟಿವೇಶನ್ ಆಗಿರೋದು ಆ ಪಾಯಿಂಟಲ್ಲಿ. ಆ್ಯಂಡ್ ನೆಕ್ಸ್ಟ್ ಬರುತ್ತೆ ಅಲ್ಲಿಂದ ಮತ್ತೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿವರೆಗೂ ನನ್ನ ವೆಯ್ಟ್ ಆರಾಮಾಗಿ ಮೇಂಟೈನ್ ಮಾಡಿಕೊಂಡು, ಸೊ ಅವಾಗಿಂದನೇ ನಾನು ವೆಯ್ಟ್ ಲಾಸ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ 2019. ಸೊ ಅವಾಗಿಂದ ಇಲ್ಲಿವರೆಗೂ ನೀವೇ ನೋಡ್ತಿದ್ದೀರಾ ನನ್ನ 5-6 ವರ್ಷದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇದ್ದೀನಿ. ಸೊ ನೀವು ಯಾವಾಗಾದ್ರೂ ನೋಡಿದರೆ ನಾನು ತುಂಬ ಓವರ್ ವೆಯ್ಟ್ ಆಗಿ ತುಂಬ ಅನ್ಹೆಲ್ದಿ ಆಗಿದ್ದು ಇಲ್ವಲ್ಲ. ಆ್ಯಂಡ್ ನಾನು ಮತ್ತೆ ವೆಯ್ಟ್ ಗೇನ್ ಆಗಿದ್ದೆ ಯಾವಾಗ ಅಂತಂದರೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಆವಾಗ ಮತ್ತೆ ನಾನು ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ 57 kgs ಇದೆ. ಸೊ ಮತ್ತೆ ನಾನು ಬೇಬಿ ಡೆಲಿವರಿ ಎಲ್ಲ ಆದಮೇಲೆ ನಾನು ವೆಯ್ಟ್ ಇದ್ದಿದ್ದು 70 kgsವರೆಗೂ ವೆಯ್ಟ್ ಗೇನ್ ಆಗಿದ್ದೀನಿ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ 72, 73ವರೆಗೂ ಹೋಗಿದ್ದೀನಿ. ಬಟ್ ಡೆಲಿವರಿ ಎಲ್ಲ ಆದಮೇಲೆ ನಮಗೆ ವೆಯ್ಟ್ನ ನಾವು ಗೊತ್ತಾಗಬೇಕಲ್ಲ. ಸೊ ಅವಾಗಿದ್ದು ನಾನು 71 kgsವರೆಗೂ ಇದ್ದೆ. ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ಒಂದು 13 kgs ಅಷ್ಟು ಅಂದರೆ ವೆಯ್ಟ್ ಗೇನ್ ಆಗಿದೆ. ಅಂದರೆ ನನ್ನ ಪ್ರೀ ಪ್ರೆಗ್ನೆನ್ಸಿಗಿಂತೂ ಹೇಳ್ತಾ ಇದ್ದೀನಿ 57ಇಂದ ಆಲ್ಮೋಸ್ಟ್ 70 kgsವರೆಗೂ ರೀಚ್ ಆದೆ. ನಾನು ಮತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಲ್ಲ. ಸೊ ಈ ಥರ್ಡ್ ಕೇಸಲ್ಲಿ ನನಗೆ ಮೋಟಿವೇಶನ್ ಏನು ಗೊತ್ತಾ, ನೀವೇ. ಸೊ ಆಲ್ರೆಡಿ ನಾನು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ನನ್ನ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿ 5 ವರ್ಷ ಆಗಿತ್ತು. ನನ್ನಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ನಿಮ್ಮಿಂದ ನಾವು ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಂಡಿದ್ದೀವಿ, ನಮಗೆ ಬೇಬಿನೇ ಆಗ್ತಾ ಇರಲಿಲ್ಲ. ಸೊ ನಾವೀಗ ಹೆಲ್ದಿಯಾಗಿ ಡೆಲಿವರಿನೂ ಆಗಿದೆ, ಬೇಬಿ ಆಗಿದೆ ಅಂತಂದಾಗ ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು. ಸೊ ನಮ್ಮಿಂದ ಇಷ್ಟೆಲ್ಲ ಜನಕ್ಕೆ ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ. ಸೊ ಮೋಟಿವೇಶನ್ ಬಂದುಬಿಟ್ಟು ಇಲ್ಲೂ ಅಷ್ಟೇ ಸೆಲ್ಫ್ ಲವ್, ನನಗೆ ನಾನು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಹೇಳಿದ್ದಲ್ಲ, ನಿಮ್ಮಿಂದ ನನಗೆ ಮೋಟಿವೇಶನ್. ನಿಮ್ಮೆಲ್ಲರಿಗೂ ನಾನು ಫಿಟ್ ಆಗಿದ್ದರೆ ಮಾತ್ರ ನಿಮಗೂ ನಾನು ಗೈಡ್ ಮಾಡೋದಕ್ಕಾಗೋದು. ನಾನೇ ತಪ್ಪಗಿದ್ದು ನಿಮಗೆ ತೆಳಗಾಗು ಅಂತಂದರೆ ಹೆಂಗೆ ತೆಳಗಾಗ್ತೀರಾ, ನನ್ನ ಮಾತು ಕೇಳ್ತೀರಾ ನೀವು, ಇಲ್ವಲ್ಲ. ಸೊ ಹಾಗಾಗಿನೇ ಥರ್ಡ್ ಕೇಸಲ್ಲಿ ಮೋಟಿವೇಶನ್ ಬಂದು ನಿಮ್ಮಿಂದಲೇ ಈ ಜರ್ನಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡೆ.
ಆ್ಯಂಡ್ ಈಗ ಬರುತ್ತೆ ಆ್ಯಕ್ಚುಲ್ ಆಗಿ ಈ ನನ್ನ ವೆಯ್ಟ್ ಲಾಸ್ 3 ಕೇಸಸಲ್ಲಿ ಅಂದರೆ 10 ವರ್ಷಗಳಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಇತ್ತು ಅಂತ ಪ್ರತಿಯೊಂದು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಹೇಳಿದೆ ಈ ನನ್ನ ವೆಯ್ಟ್ ಲಾಸ್ ಜರ್ನಿಯಿಂದ ನಾನು ಕಲ್ತ್ಕೊಂಡಿರೋಂಥ ಸೂಪರ್ ಟಿಪ್ಸ್ ಶೇರ್ ಮಾಡ್ತೀನಿ. ಸೊ ಅದರಿಂದ ನಿಮಗೂ ಅನಿಸುತ್ತೆ ಒಬ್ಬ ಇಷ್ಟೇನಾ ನಮಗೆ ಏನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಸೊ ಇಷ್ಟು ಈಸಿ ಇದ್ದರೆ ನಾವು ಮಾಡ್ತೀವಪ್ಪ ಅಂತ ಅನಿಸ್ಬಿಡ್ಬೇಕು. ಸೊ ಅದರಲ್ಲಿ ಫಸ್ಟ್ ಏನು ಗೊತ್ತಾ, ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಡಿಸೈಡ್ ಆಗ್ತೀವಿ. ಸೊ ನಿಮಗೆ ವೆಯ್ಟ್ ಲಾಸ್ ಆಗಬೇಕು, ಓವರ್ ವೆಯ್ಟ್ ಇರೋರು ಡಿಸೈಡ್ ಆಗ್ತಿರಲ್ಲ. ಸೊ ಅದನ್ನು ಪ್ಲ್ಯಾನ್ ಮಾಡ್ದೇ ಡಿಸೈಡ್ ಆಗಿಬಿಡ್ತೀರಾ. ನಾನು ಒಂದು ಯಾವುದೋ ವೀಡಿಯೋಸ್ ನೋಡ್ತೀರಾ, ಓಕೆ ಫೈನ್ ನಾನು ವೆಯ್ಟ್ ಲಾಸ್ ಆಗಿಬಿಡ್ಬೇಕು ಅಂತ ಟಕ್ ಅಂತ ನೆಕ್ಸ್ಟ್ ಡೇನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಒಂದಿನ 2 ದಿನ ಮಾಡ್ತೀರಾ, ಬಿಟ್ಬಿಡ್ತೀರಾ. ಮೋಟಿವೇಶನ್ ಇಲ್ಲ. ಯಾಕಿಲ್ಲ? ಪ್ರಾಪರ್ ಪ್ಲ್ಯಾನ್ ಇಲ್ಲ ನಿಮಗೆ. ಫಸ್ಟ್ ಯಾವ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ, ಪ್ಲ್ಯಾನಿಂಗ್ ಅಂದರೆ ಸೊ ನಮಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಏನೆಲ್ಲ ಐಟಮ್ಸ್ ಬೇಕು ಫಸ್ಟ್ ಅದನ್ನು ನೋಡ್ಕೋಬೇಕು. ಸೊ ಸಡನ್ನಾಗಿ ಮನೇಲಿ ಏನಿರುತ್ತೋ ಇಲ್ಲೋ ಅದು ನಮಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಮಗೆ ಏನು ಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ಸೊ ಅದು ಗೊತ್ತಿರೋಲ್ಲ. ಸೊ ಏನು ಗೊತ್ತಿಲ್ಲದಂಗೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅರ್ಧಂಬರ್ಧ ಆಗುತ್ತೆ. ಏನು ತೊಗೋಬೇಕು ಅದು ಇಲ್ಲ ಇದು ಇಲ್ಲ ಅಂತ. ಸೊ ಹಾಗಾಗಿ ಫಸ್ಟ್ ನಾವು ಮೇಲಿರೋವಂಥ ಕ್ಯಾಲೆಂಡರ್ನ ತಗೊಂಡು ಚೆಕ್ ಮಾಡ್ಕೋಬೇಕು. ಏನು ಚೆಕ್ ಮಾಡಬೇಕು? ಓಕೆ ಫೈನ್, ನಾನು ನಿಮ್ದು ಯಾವುದಾದ್ರೂ ಈ ಮಂತ್ ಅಂದರೆ ಯಾವ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ, ಸೊ ಅವಾಗ ಏನಾದರೂ ನನ್ನ ಫಂಕ್ಷನ್ಸ್ ಏನಾದರೂ ಇದಾವ, ಏನಾದರೂ ಮದುವೆಗಳು ಏನಾದರೂ ಅಟೆಂಡ್ ಮಾಡೋವಿದಾವ, ಇಲ್ಲಾಂದರೆ ಇಂಪಾರ್ಟೆಂಟಾಗಿ ಊರಿಗೆ ಹೋಗೋದಿದೆನಾ, ಸೊ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸ್ಟಾರ್ಟಿಂಗೇ ನಿಮ್ಮ ಆ್ಯಸ್ ಎ ಬಿಗಿನರ್ ಆಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಸೊ ಅಂಥ ಡಿಸ್ಟ್ರಾಕ್ಷನ್ಸ್ ತುಂಬ ಬರ್ತಿರ್ತಾರೆ. ಅಂದರೆ ಇಲ್ಲ ಫಂಕ್ಷನ್ಸ್ ಇರ್ಬೋದು, ಇಲ್ಲ ಅಂತ ಅಂದರೆ ಊರಿಗೆ ಹೋಗೋದಿರ್ಬೋದು, ಈ ಥರದ್ದೆಲ್ಲ ಬಂದಾಗ ನೀವೇನು ಮಾಡ್ತೀರಾ, ಒಂದು 2-3 ದಿನ ಮಾಡ್ತೀರಾ. ಸೊ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ. ಸೊ ಆ ಥರ ಆಗಬಾರ್ದು ಅಂತಂದರೆ ಕ್ಯಾಲೆಂಡರ್ ಚೆಕ್ ಮಾಡಿ. ಸೊ ನೀವು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಇನ್ನೊಂದು 2 ದಿನ ಬಿಟ್ಟು ನಾನು ಊರಿಗೆ ಹೋಗಬೇಕಿದೆ ಅಂತಂದರೆ ಫೈನ್, ಅದು ಕಂಪ್ಲೀಟ್ ಆಗಲಿ. ನೀವು ಊರಿಗೆ ಹೋಗಿ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಮಧ್ಯದಲ್ಲಿ ಅರ್ಧಂಬರ್ಧ ಬಿಟ್ಟು ಸ್ಟಾಪ್ ಮಾಡದೇ ಇರೋದಕ್ಕೆ ಇವೆಲ್ಲ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬರೋದು ಹೇಳಿದ್ನಲ್ಲ, ನಾವು ಏನು ಐಟಮ್ಸ್ನೆಲ್ಲನೂ ಬೇಕಾಗುವಂಥ ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸ್ ಇಂಥವನ್ನೆಲ್ಲ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮಲ್ಟಿಗ್ರೇನ್ ಹಿಟ್ಟು, ಜೋಳದ ಹಿಟ್ಟು, ಈ ಥರದ್ದನ್ನೆಲ್ಲ ರಾಗಿ ಹಿಟ್ಟು, ಈ ಥರದ್ದೆಲ್ಲ ಇದಾವ ಇಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು ನೋಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಯೂಸ್ ಆಗುವಂಥದ್ದು ಅಂದರೆ ಡಯಟ್ಗೆ ಜಾಸ್ತಿ ಏನಾದರೂ ಯೂಸ್ ಮಾಡುವಂಥ ಐಟಮ್ಸ್ನೆಲ್ಲ ತರಿಸಿಟ್ಕೋಬೇಕು. ಈ ಥರದ್ದನ್ನೆಲ್ಲ ನಾವು ರೇಷನ್ ಲಿಸ್ಟನ್ನ ಮೇಯ್ನಾಗಿ ತರಿಸ್ಕೋಬೇಕು, ಇದನ್ನು ರೆಡಿ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, ನಾನು ಒಂದು 6 ತಿಂಗಳು ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಡ್ತೀನಿ, ಒಂದು 3 ತಿಂಗಳು ಸ್ಟ್ರಿಕ್ಟಾಗಿ ಡಯಟ್ ಮಾಡಿಬಿಟ್ಟು ಏನು 3ರಿಂದ 6 ತಿಂಗಳು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟು ವೆಯ್ಟ್ ಲಾಸ್ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ನಾವು ಬಿಗಿನರ್ಸ್ ಆಗಿದ್ದಾಗ ಅಷ್ಟೊಂದೆಲ್ಲ ದಿನಗಳು ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನನ್ನ ಕಡೆಯಿಂದ ಸಜೆಷನ್ ನಿಮಗೆ ಸ್ಮಾಲ್ ಟಾರ್ಗೆಟ್ನ ಇಟ್ಕೊಳ್ಳಿ. ಅದಕ್ಕೆ ನಾನು ಜಾಸ್ತಿ ನನ್ನ ಚಾನಲಲ್ಲಿ 1 ವೀಕ್ ಚಾಲೆಂಜ್, 10 ಡೇಸ್ ಚಾಲೆಂಜ್, 21 ಡೇಸ್ ಚಾಲೆಂಜ್ ಮಾಡೋದು. ಏನಕ್ಕೆ ಅಂತಂದರೆ ಬಿಗಿನರ್ಸ್ ಆಗಿದ್ದಾಗ ನಾವು ಈ ಥರ ಚಿಕ್ಕ ಟಾರ್ಗೆಟ್ಸ್ ತೊಗೊಂಡು ಅದನ್ನು ರೀಚ್ ಆಗಬೇಕು ಫಸ್ಟ್. ಸೊ ಅದನ್ನು ರೀಚ್ ಆದಾಗ ಅದರಿಂದ ಬರುವಂಥ ನಮಗೆ ರಿಸಲ್ಟ್ಸ್ ಏನಿರುತ್ತಲ್ಲ ಅದರಿಂದನೇ ನಾವು ಮೋಟಿವೇಟ್ ಆಗೋದು. ನೀವು 3 ತಿಂಗಳು ಮಾಡಬೇಕು ಅಂತಂದರೆ 3 ತಿಂಗಳು ಕಾಯಬೇಕು ನಿಮ್ಮ ರಿಸಲ್ಟ್ ನೋಡೋದಕ್ಕೆ. ಸೊ ಆ ಥರ ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಮಾಡೋದಕ್ಕೆ ಕಷ್ಟ. ಸೊ ಆ್ಯಕ್ಚುಲಾಗಿ ಮಾಡಬೇಕಾಗಿರೋದು ನಾವು ಲೈಕ್ 3 ಮಂತ್ಸ್ 6 ಮಂತ್ಸ್ ಇರುತ್ತೆ. ಬಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಟಾರ್ಗೆಟ್, ನಮ್ಮ ವೆಯ್ಟ್ ಲಾಸ್ ಜರ್ನಿನ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟಿಷ್ಟು ಟಾರ್ಗೆಟ್, ಚಿಕ್ಕ ಟಾರ್ಗೆಟ್ಸ್ ತೊಗೊಂಡು ಚಿಕ್ಕದಾಗಿ ನಾವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗಬೇಕು ಅಂತ ಅದರಿಂದ. ಆ್ಯಂಡ್ ಅದ್ರ ಜೊತೆನೇ ಒಂದು ನಿಮಗೆ ಯಾವುದಾದ್ರೂ ಫೇವ್ರೇಟ್ ಆಗಿರೋಂಥ ಡ್ರೆಸ್ ಇರುತ್ತೆ ನೋಡಿ, ಸೊ ಅದನ್ನು ನಿಮಗೆ ಮೋಟಿವೇಶನ್ ಥರ ಇಟ್ಕೊಳ್ಳಿ. ಸೊ ಆ ಡ್ರೆಸ್ ನಿಮಗೆ ಫಿಟ್ ಆಗ್ತಾ ಇರಲ್ಲ, ನಿಮ್ಮ ಹಳೆ ಡ್ರೆಸ್ ಇರ್ಬೋದು, ಅದು ತುಂಬ ಇಷ್ಟ ಇರುತ್ತೆ, ಬಟ್ ಅದು ಹಾಕ್ಕೋಬೇಕು ಅಂತ ಆಸೆ ಇರುತ್ತೆ, ಬಟ್ ನಿಮ್ಗೆ ಆಗ್ತಾ ಇರಲ್ಲ, ಅಂಥ ಒಂದು ಡ್ರೆಸ್ನ ಚೂಸ್ ಮಾಡ್ಕೊಳ್ಳಿ. ಸೊ ಅದನ್ನು ನಾವು ನೋಡ್ಕೊಳ್ತಾ ಇರಬೇಕು, ಯಾಕಂದರೆ ಅದೇ ನಮಗೆ ಮೋಟಿವೇಶನ್ ಕೊಡೋದು. ಸೊ ಅದನ್ನು ಒಂದು ಪಾಯಿಂಟು. ಸೊ ಈಗ ನಿಮಗೆ ಟಾರ್ಗೆಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರಿ, ಲೈಕ್ ನಾನು ಹೇಳಿದಾಗೆ 10 ಡೇಸ್ 21 ಡೇಸ್ ಈ ಥರ ಚಿಕ್ಕ ಟಾರ್ಗೆಟ್ಸ್ನ ಫಿಕ್ಸ್ ಮಾಡಿಕೊಂಡು ಅದನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇನ್ನೂ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಈ ಥರ ಚಾಲೆಂಜಸ್ ಎಲ್ಲ ತೊಗೊತಾರೆ, ಬಟ್ ಇದರಲ್ಲೂ ಅಷ್ಟೇ 1 ದಿನ 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ, ಆಮೇಲೆ ಏನೋ ಒಂದು ರೀಸನ್ ಹೇಳೋದು, ಇಲ್ಲ ಕ್ರೇವಿಂಗ್ಸ್ ಆಗಿಬಿಡೋದು, ಇಲ್ಲ ಅಂತಂದರೆ ಏನೋ ಒಂದು ಲೈಕ್ ಅವ್ರಿಗೆ ಡಿಮೋಟಿವೇಟ್ ಆಗಿಬಿಟ್ಟು ಬಿಟ್ಬಿಡೋದು. ಸೊ ಈ ಥರನೂ ಆಗುತ್ತೆ. ಸೊ ಇದಕ್ಕೆ ನಾನು ಪರ್ಸ್ನಲ್ ಆಗಿ ಏನು ಅಡ್ವೈಸ್ ಮಾಡ್ತೀನಿ ಗೊತ್ತಾ, ಸೊ ಇದು ಮೋಸ್ಟ್ಲಿ ಸಿಲಿ ಅನಿಸ್ಬೋದು, ಬಟ್ ಲಿಟ್ರಲಿ ಲೈಕ್ ನಂಬಿ ನಾನು ಈ ಥರ ಟ್ರಿಕ್ನ ಫಾಲೋ ಮಾಡಿದ್ದೀನಿ. ಟ್ರಿಕ್ ಅನ್ನೋದಕ್ಕಿಂತ ನಮಗೆ ನಾವು ಒಂದು ಲೈನ್ ಹಾಕ್ಕೊಂಡಂಗೆ. ಸೊ ನಾವು ಎಷ್ಟೇ ಸ್ಟ್ರಿಕ್ಟಾಗಿ ಇರಬೇಕು ಅಂತ ಅಂದ್ಕೊಂಡ್ರು ಕೆಲವೊಂದು ಸಲ ಕ್ರೇವಿಂಗ್ಸ್ ಆ ಥರ ಇರುತ್ತೆ, ಇಡ್ಲಿ ಬಿಡು ಸ್ವಲ್ಪ ತಿಂದುಬಿಡೋಣ, ಇಡ್ಲಿ ಬಿಡು ಇವತ್ತು 1 ದಿನ ಮಾಡಿಬಿಡೋಣ, ಈ ಥರ. ಸೊ ಹಾಗಾಗಿನೇ ನಾನೇನು ಮಾಡ್ತಿದ್ದೆ ಗೊತ್ತಾ,
ಸೊ ಈಗೆಲ್ಲ ಆ ಥರ ಏನು ಮಾಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ ಆ ಥರ ಅಂದ್ಕೊಂಡು ನಾನು ಮಾಡ್ತಾಯಿದ್ದೆ. ಸೊ ನನ್ನ ಸೀಕ್ರೆಟ್ ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ಥರ ಏನಾದರೂ ಚಾಲೆಂಜಸ್ ತೊಗೊಂಡಾಗ ನಾನು ಫಸ್ಟು ಸೊ ದೇವ್ರ ಹತ್ರ ಹೋಗ್ತಿದ್ದೆ, ದೇವ್ರ ಮುಂದೆ ನಿಂತ್ಕೊಂಡು ಓಕೆ ನಾನು ಈ ಥರ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವುದೇ ರೀಸನ್ಗೆ ಅಂದರೆ ಅನ್ನೆಸೆಸರಿ ಕ್ರೇವಿಂಗ್ಸ್ ರೀಸನ್ಸ್ಗೆ ನಾನು ಯಾವತ್ತೂ ಈ ಚಾಲೆಂಜ್ನ ಬ್ರೇಕ್ ಮಾಡಲ್ಲ ಅಂತೇಳಿ ನನಗೆ ನಾನು ಮನಸ್ಸಲ್ಲಿ ಅಂದ್ಕೊಂಡು ಪ್ರಾಮಿಸ್ ಮಾಡ್ಕೊತಿದ್ದೆ. ಸೊ ಅದು ಲಿಟ್ರಲಿ ನನಗೆ ವರ್ಕ್ ಆಗಿದೆ ಗೊತ್ತಾ. ಏನಾದರೂ ಜಾಸ್ತಿ ಈ ಥರ ಚಾಲೆಂಜಸಲ್ಲಿ ಮನೇಲಿ ಏನಾದರೂ ಸ್ವೀಟ್ಸ್ ಮಾಡಿರ್ಬೋದು, ಇಲ್ಲ ಹೊರಗಡೆ ಹೋಗಿರ್ಬೋದು, ಹೊರಗಡೆ ತಿನ್ಬೋದು, ಈ ಥರದ್ದೆಲ್ಲ ಇದ್ದಾಗ ನನಗೆ ಅದು ನೆನಪಾಗ್ತಿತ್ತು. ಪ್ರಾಮಿಸ್ ಎಲ್ಲ ಮಾಡ್ಕೊಂಡಿದ್ದೀನಿಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ಪ್ರಾಮಿಸ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು 10 ದಿನ ಒಂದು 20 ದಿನನೇ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತಂದರೆ, ಕಷ್ಟಪಡ್ತಾ ಇಲ್ಲ ಅಂದರೆ ಇನ್ನು ನಮಗೇನು ದೇವ್ರು ನಮಗೆ ಕೊಡ್ತಾನೆ ಹೇಳಿ. ಲೈಕ್ ನಮಗೆ ಇಷ್ಟ ಆಗಿರೋದು ಬೇಕು ಅಂತಂದರೆ ನಾವು ಕಷ್ಟಪಡಬೇಕಲ್ಲ. ಸೊ ಈ ಒಂದು ಲೈನ್ನ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊತಿದ್ದೆ. ಇದರಿಂದನೂ ನನಗೆ ಅನ್ನೆಸೆಸರಿಯಾಗಿ ವೆಯ್ಟ್ ಲಾಸ್ ಚಾಲೆಂಜ್ ಬ್ರೇಕ್ ಆಗೋದನ್ನ ಲೈಕ್ ನಾವು ತಡಿಬೋದು. ಇದು ಒಂದು ಸಿಲಿ ಅನಿಸುತ್ತಲ್ಲ ನಿಮಗೆ, ಬಟ್ ಡೆಫಿನೆಟ್ಲಿ ನೀವು ಚಾಲೆಂಜ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ಟ್ರೈ ಮಾಡಿ. ಸೊ ನಿಮಗೆ ಮಾಡಬೇಕು ಅಂತ ತಿನ್ನಬೇಕು ಅಂತ ಅನಿಸಿದ್ರು, ಇಲ್ಲ ನಾವು ಪ್ರಾಮಿಸ್ ತೊಗೊಂಡಿದ್ದೀವಿ ದೇವ್ರ ಮನೆ ನಿಂತ್ಕೊಂಡು ನೋ ಹಂಗೆ ಮಾಡಬಾರ್ದು ಅಂತ ನಮಗೆ ನಾವೇ ಮನಸ್ಸಿಗೆ ಬಂದುಬಿಡುತ್ತೆ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರು ಈ ಟ್ರಿಕ್ನ ಟ್ರೈ ಮಾಡಿ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನು ಗೊತ್ತಾ, ನೀವು ಓಕೆ ಈಗ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರ ಚಾಲೆಂಜ್ ಎಲ್ಲ ತೊಗೊಂಡು, ಅನ್ಫಾರ್ಚುನೇಟ್ಲಿ ಒಂದು ಕಂಪಲ್ಸರಿಯಾಗಿ ಅಟೆಂಡ್ ಮಾಡುವಂಥ ಒಂದು ಇವೆಂಟ್ ಬಂತು, ಇಲ್ಲ ಒಂದು ಏನಾದರೂ ನಮಗೆ ಅಂದರೆ ಹೊರಗಡೆ ಹೋದ್ವಿ, ಸೊ ಆ ಥರದ್ದು ಏನಾದರೂ ಬಂತು, ಫಂಕ್ಷನ್ಸ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂದರೆ ಓಕೆ ಫೈನ್, ಏನು ಅದರಿಂದ ಏನೋ ಅಷ್ಟೊಂದೇನೋ ಪ್ರಾಬ್ಲಮ್ ಆಗಲ್ಲ. ಅದರಿಂದ ಏನೋ ನಮ್ಮ ವೆಯ್ಟ್ ಲಾಸ್ ಜರ್ನಿ ಮುಗೀತಲ್ಲ ಅಂದರೆ ಚಾಲೆಂಜು ಹೋಯ್ತಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಒಂದ್ಸಲ ಏನೋ ಅಪ್ಪಿ ತಿಂದರೆ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೀವು ಮಧ್ಯಾಹ್ನ ಏನಾದರೂ ಹೊರಗಡೆ ಹೋಗಿ ತಿಂದು ಬಂದ್ರಿ ಅಂತ ಅಂದ್ಕೊಳ್ಳಿ ಚಾಲೆಂಜಲ್ಲಿ, ಅದನ್ನು ನೈಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ನೈಟ್ ಲೈಟ್ ಸೂಪ್ಸ್ನ ತೊಗೋಬೇಕು, ಇಲ್ಲ ಅಂತಂದರೆ ಜಸ್ಟ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡು ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಆ ಥರ ನಾವು ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಅದು ಗೊತ್ತಾಗಬೇಕು ಅಂದರೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ನಾನು ನನಗೆ ಹೇಳಿದ್ದಲ್ಲ, ಮೋಸ್ಟ್ಲಿ ರಿಯಲಿಸ್ಟಿಕ್ಕಾಗಿ ನಾನು ಯಾವ ಥರ ಮಾಡ್ಕೊತೀನಿ ಅದನ್ನೇ ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋಸಲ್ಲಿ. ಸೊ ಅದರಿಂದ ತುಂಬ ಯೂಸ್ ಆಗುತ್ತೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಬಿಗಿನರ್ಸಿಗೆ ಇಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿದ್ದವರು ಸಡನ್ನಾಗಿ ವೆಯ್ಟ್ ಲಾಸ್ ಮಾಡಬೇಕು, ಪೋಷನ್ ಕಂಟ್ರೋಲ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಈಸಿ ಅಂತೂ ಇರೋದಿಲ್ಲ. ಒಂದು 4-5 ದಿನ ಸರಿಯಾಗಿ ನಿದ್ದೆ ಬರ್ತಿರಲ್ಲ ನೈಟ್ ಟೈಮು, ಯಾಕಂದರೆ ಹೊಟ್ಟೆ ತುಂಬ ಫುಲ್ಲು ಇಷ್ಟುವರೆಗೆ ತಿನ್ನೋರು ಸಡನ್ನಾಗಿ ಪೋಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂದರೆ ನಿದ್ದೆ ಬರುತ್ತಾ ಇಲ್ಲ ಬರೋದಿಲ್ಲ. 4-5 ದಿನ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಸೊ ಏನಾದರೂ ನಮ್ಗೆ ಇಷ್ಟ ಆಗೋದು ಬೇಕು ಅಂತಂದರೆ ಕಷ್ಟ ಪಡಲೇಬೇಕು. ಎಫರ್ಟ್ಸ್ ಇಲ್ಲಾರ್ದಂಗೆ ಏನೂ ಕೊಡೋದಿಲ್ಲ. ಸ್ಟಾರ್ಟಿಂಗ್ 4-5 ದಿನ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ನಂಬಿ ಅದನ್ನು ನೀವು ಓವರ್ಕಮ್ ಮಾಡ್ಕೊಂಡು ಬಂದರೆ ಆಮೇಲೆ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಅನಿಸಲ್ಲ. ಸೊ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ನೀವು ಚೇಂಜಸ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಒಂದೇ ಸಲ ನಾವು ಏನೇ ಆಗಿರಲಿ ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದಾರೆ ಅಂದರೆ ಅದೇ ಥರ ಮಾಡಬೇಕು, ನಾವು ಅದೇ ರೆಸಿಪೀಸ್ ತೊಗೋಬೇಕು, ನೋ ಇಲ್ಲ. ನಿಮಗೆ ಆಲ್ಟರ್ನೇಟಿವ್ ಆಗಿ ಬೇರೆ ಮನೇಲಿ ಬೇರೆ ಇದ್ದಾವೆ ಐಟಮ್ಸು, ಅದರಿಂದ ನಾವು ಮಾಡ್ಕೊತೀವಿ ಹೆಲ್ದಿಯಾಗಿ, ಫೈನ್, ಅದನ್ನು ತೊಗೋಬೋದು. ಬಟ್ ಏನು ಅಂತಂದರೆ ಒಂದು ಮೈಂಡಲ್ಲಿ ಅದನ್ನು ತೆಗೆದು ಬಿಡಿ. ಇದಿಲ್ಲ ಅಯ್ಯೋ ಹೋಯ್ತಲ್ಲ ಹೆಂಗಪ್ಪ ರಿಸಲ್ಟ್ ಬರುತ್ತೋ ಇಲ್ಲೋ, ಬೇಡ. ಅದ್ರ ಬದಲಾಗಿ ಹೆಲ್ದಿಯಾಗಿರುತ್ತೆ ಏನಾದರೂ ಆಪ್ಷನ್ಸ್ ತೊಗೊಳ್ಳಿ. ಅದನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡೋದು. ಸೊ ಹಾಗಾಗಿ ನನ್ನ ವೆಯ್ಟ್ ಲಾಸ್ ವೀಡಿಯೋಸ್ ತುಂಬ ಜನಕ್ಕೆ ಈಸಿ ಅನಿಸುತ್ತೆ ಆ್ಯಂಡ್ ಮಾಡೋದಕ್ಕೂ ಖುಷಿ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡಿ ಫೈನಲ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಏನು ಚಿಕ್ಕ ಟಾರ್ಗೆಟ್ಸ್ ಇಟ್ಕೊಂಡಿರ್ತೀರಲ್ಲ, 10 days, 21 days, 1 week ಆ ಥರ ಕಂಪ್ಲೀಟ್ ಮಾಡಾಯಿತು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು, ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಗ್ಯಾಪ್ ಇರಬೇಕು, 1-2 ದಿನ 3 ದಿನ. ಸೊ ಈ ಥರ ನಿಮಗೆ ನೀವು ಟ್ರೀಟ್ ತೊಗೊಳ್ಳಿ. ಅಂದರೆ ಏನಾದರೂ ಖುಷಿಗೆ ಟ್ರೀಟ್ ಕೊಡಲ್ವಾ ಅಂತ ಕೇಳ್ತಿರ್ತೀವಲ್ಲ ಫ್ರೆಂಡ್ಸ್ ಹತ್ರ, ಅದೇ ಥರ ನಮಗೆ ನಾವು ಟ್ರೀಟ್. ಯಾಕಂದರೆ ಸಕ್ಸಸ್ಫುಲ್ಲಾಗಿ ಸ್ಟ್ರಿಕ್ಟಾಗಿ ನಾವು ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಆ ಖುಷಿಗೆ ನಿಮಗಿಷ್ಟ ಆಗೋದನ್ನ ತಿನ್ನಿ, ಬೇಡ ಅಂತ ಹೇಳಲ್ಲ. ಹಂಗಂತೇಳಿ ಸಿಕ್ಕಾಪಟ್ಟೆ 10 ದಿನ ತಿಂದಿಲ್ಲ ಅಂತ ಒಂದೇ ಸಲ ತಿನ್ನೋದಲ್ಲ. ಸೊ ನಿಮಗೆ ಗೊತ್ತಾಗಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಯಾವ ಥರ ನಾವು ಮತ್ತೆ ಟ್ರ್ಯಾಕಿಗೆ ಬರಬೇಕು ಅಂತ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಈ ಥರ 1-2 ದಿನ ಬ್ರೇಕ್ ತೊಗೊಂಡು ಮತ್ತೆ ಹೊಸ ಚಾಲೆಂಜ್ನ ಸ್ಟಾರ್ಟ್ ಮಾಡಿ. ಈ ಥರ ನೀವೇನಾದರೂ ಮಾಡ್ಕೊಂಡು ಬಂದರೆ ಆರಾಮಾಗಿ ನಿಮ್ಮ ವೆಯ್ಟ್ ಲಾಸ್ ಟಾರ್ಗೆಟ್ ಏನಿರುತ್ತಲ್ಲ ರೀಚ್ ಆಗ್ಬೋದು. ಸೊ ಈ ಥರ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಕಂಪ್ಲೀಟ್ ಮಾಡಿಕೊಂಡ್ರೆ ಅದರಲ್ಲಿರೋವಂಥ ಖುಷಿನೇ ಬೇರೆ. ಯಾಕಂದರೆ ನಾವು ಸ್ಟ್ರಿಕ್ಟಾಗಿ ಮಾಡಬೇಕು 3 months 6 months ಅಂತ ನಮ್ಗೆ ಇರೋದಿಲ್ಲ. ಆ್ಯಂಡ್ ಮೇಯ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಮಾಡ್ತಿರ್ತೀವಿ. ಸೊ ಈ ಥರ ನೀವು ನಿಮ್ಮ ಟಾರ್ಗೆಟ್ನ ಈಸಿಯಾಗಿ ರೀಚ್ ಆಗ್ಬೋದು. ಈ ವಿಡಿಯೋ ನೋಡಿದ್ಮೇಲೆ ನಿಜವಾಗ್ಲೂ ನಿಮಗೆ ನೀವೇ ಮೋಟಿವೇಟ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಲೇಟ್ ಮಾಡಬೇಡಿ,
1 ಮಂತ್ ಇದೆ ಡಿಸೆಂಬರ್. ಆರಾಮಾಗಿ ಇದರಲ್ಲಿ ಚಾಲೆಂಜ್ನ ತಗೊಂಡು ನೀವು ಹೇಳಿದ್ದಲ್ಲ ವೇಟ್ನ ಕಡಿಮೆ ಮಾಡಿಕೊಂಡು ಹೊಸ ವರ್ಷಕ್ಕೆ ನೀವು ನಿಮ್ಮ ಹೊಸ ವರ್ಷನ ವೆಲ್ಕಮ್ ಮಾಡಿ ಆಯಿತಾ. ಸೊ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗಬೇಕು ಅಂತಲೇ ನಾನು ಸಾಕಷ್ಟು ರೆಸಿಪೀಸ್ನ, ವೆಯ್ಟ್ ಲಾಸ್ ಡ್ರಿಂಕ್ಸ್ನ, ಮತ್ತು ಏನು ಡೈಜೆಷನ್ಗೆ ಪ್ರಾಬ್ಲಮ್ ಇರುತ್ತೆ ನೋಡಿ, ಸೊ ಆ ಥರವರು ಆ್ಯಂಡ್ ವರ್ಕ್ ಮಾಡೋರಿಗೆ ಯಾವ ಥರ ನಾವು ಮಾಡ್ಕೋಬೋದು ಆ್ಯಂಡ್ ಈ ಥರ ಎಲ್ಲ ಥರದ ಐಡಿಯಾ ಕೊಟ್ಬಿಟ್ಟು ವೀಡಿಯೋಸ್ನ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದ್ಸರಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ನಿಮಗೆ ಒಳ್ಳೆ ರೆಸಿಪೀಸ್ ಮನೆಯಲ್ಲೇ ಇರುವಂಥದ್ದನ್ನ ಮಾಡ್ಕೊಂಡು ತೊಗೊಳ್ಳೋಂಥ ರೆಸಿಪೀಸ್ ಸಿಗುತ್ತೆ. ಸೊ ಏನು ಮಾಡಬೇಕು, ಒಂದೇ ಥರ ತೊಗೋಬೇಕಲ್ಲ, ಬೋರ್ ಆಗುತ್ತೆ ಅನ್ನೋ ಒಂದು ಇದೂ ಇರೋದಿಲ್ಲ. ಸೊ ವಿಡಿಯೋಸ್ ನೋಡ್ತಾ ನಿಮಗೆ ಎಂಜಾಯ್ ಮಾಡಿಕೊಂಡು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟ ಆದರೆ ಮಾತ್ರ ಆ್ಯಂಡ್ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ವರೆಗೂ ಟೇಕ್ ಕೇರ್, ಬಾಯ್.